ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನೆ ಟೀಕಾ ಅಧ್ಯಾಯ 2 ಸಾಂಖ್ಯಯೋಗ. ಇದರಿಂದ 69ನೇ ಶ್ಲೋಕವನ್ನು ನಾವು ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ನಾವು ಸಂಪೂರ್ಣ ಪ್ರಾಣಿಗಳಿಗೆ ರಾತ್ರಿ ಸಮಾನ ಯಾವುದು ಮತ್ತೆ ಅದರಲ್ಲಿ ಸ್ಥಿತಪ್ರಜ್ಞ ಯೋಗಿ ಎಚ್ಚರವಾಗಿರ್ತಾನೆ ಅಂತ ಹೇಳಿದಾರಲ್ಲ, ಅದರ ಅರ್ಥ ಏನು ಅನ್ನೋದನ್ನ ತಿಳ್ಕೊಂಡ್ವಿ. ಅಂದರೆ ಎಲ್ಲ ಜೀವರಾಶಿಗಳಿಗೂ ಕೂಡ ಅಜ್ಞಾನ ಅನ್ನೋದು ಕವಿದಿದೆ. ಅದಕ್ಕೆ ಅವರಿಗೆ ಹೇಗೆ ಗೂಬೆಗೆ ಬೆಳಕಿದ್ರೂ ಕೂಡ ತನ್ನ ಕಣ್ಣಿನ ಒಂದು ದೋಷದಿಂದ ಆ ಬೆಳಕನ್ನ ನೋಡೋದಕ್ಕಾಗೋದಿಲ್ವೋ, ಅದೇ ರೀತಿ ನಮ್ಮ ಕಣ್ಣುಗಳಲ್ಲೂ ಕೂಡ ದೋಷ ಇದೆ. ಐಹಿಕ ಪ್ರಪಂಚ ಅನ್ನೋದು ತುಂಬಿಕೊಂಡಿದೆ. ಆ ಕಾರಣದಿಂದ ನಮ್ಮ ಮುಂದೆ ಭಗವಂತನ ರೂಪ ಅಥವಾ ಅವನ ಇರುವಿಕೆ ಇದ್ರೂ ಕೂಡ ನಾವು ಅದನ್ನು ಗಮನಿಸೋದಕ್ಕಾಗ್ತಾ ಇಲ್ಲ, ನಾವು ಅದನ್ನು ನೋಡೋದಕ್ಕಾಗ್ತಾ ಇಲ್ಲ, ನಾವು ಕತ್ಲಲ್ಲಿದ್ದೀವಿ. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ, ನಾವು ಕತ್ಲಲ್ಲಿರೋದ್ರಿಂದ ಸ್ಥಿತಪ್ರಜ್ಞನಾಗಿರೋವನಿಗೆ ಕಾಣಿಸ್ತಾ ಇದೆ, ಸೊ ಅವನು ಬೆಳಕಲ್ಲಿರ್ತಾನೆ, ಅವನು ಎಚ್ಚರವಾಗಿದ್ದಾನೆ ಅಂತ ಅರ್ಥ ಅಂತ ತಿಳ್ಕೊಂಡ್ವಿ. ಈಗ ಪ್ರಶ್ನೆ ಏನಪ್ಪ ಅಂತಂದರೆ, ಎಲ್ಲ ಪ್ರಾಣಿಗಳು ಜಾಗೃತವಾಗಿರೋದು ಅಂತಂದರೆ ಏನು? ಮತ್ತು ಪ್ರಾಣಿಗಳೆಲ್ಲ ಎಚ್ಚರವಾಗಿರಬೇಕಾದ್ರೆ ಪರಮಾತ್ಮನ ತತ್ವವನ್ನು ತಿಳಿದಿರುವಂತಹ ಮುನಿಗೆ ಅದು ರಾತ್ರಿಯಾಗಿರುತ್ತೆ, ಅದು ಹೇಗಾಗುತ್ತೆ ಅಂತಂದ್ಬಿಟ್ಟು ಇಲ್ಲಿ ಪ್ರಶ್ನೆ ಕೇಳ್ತಾ ಇದ್ದಾರೆ. ಅಂದರೆ ಬೇರೆ ಪ್ರಾಣಿಗಳೆಲ್ಲ ಎಚ್ಚರವಾಗಿದ್ದಾಗ ಮುನಿಗೆ ಹೇಗೆ ರಾತ್ರಿ ಆಗುತ್ತೆ, ಅದನ್ನು ಹೇಗೆ ಅರ್ಥ ಮಾಡ್ಕೊಳ್ಳೋದು ಅಂತ ಅರ್ಥ. ಉತ್ತರ ಏನು ಅಂತಂದರೆ, ಈಗ ಇಹಲೋಕ ಆಗಿರ್ಬೋದು, ಪರಲೋಕ ಆಗಿರ್ಬೋದು, ಅದರಲ್ಲೆಲ್ಲ ಎಷ್ಟು ಭೋಗಗಳಿದೆಯೋ, ಅಂದರೆ ನಾವೇನಾದರೂ ಒಂದು ಇಚ್ಛೆ ಪಡ್ತೀವಲ್ಲ ಭೋಗಿಸ್ಬೇಕು ಅಂತ ಏನೇನು ವಸ್ತುಗಳು ಏನಾದರೂ ಇದು ಬಿಡಲಿ, ಅದು ಎಷ್ಟಿದೆಯೋ ಅದೆಲ್ಲವೂ ಕೂಡ ನಾಶಯುಕ್ತ. ಒಂದಲ್ಲ ಒಂದು ದಿವಸ ಅದು ನಾಶವಾಗುವಂಥದ್ದು, ಕ್ಷಣಿಕವಾಗಿರುವಂಥದ್ದು, ಅನಿತ್ಯವಾಗಿರುವಂಥದ್ದು, ಮತ್ತು ದುಃಖರೂಪವಾಗಿರುವಂಥದ್ದು. ಅದರಿಂದ ಸುಖ ಅನ್ನೋದು ನಮಗೆ ಸಿಗೋದಿಲ್ಲ. ಸುಖ ಅಂತ ಅನ್ಸುತ್ತಷ್ಟೇ, ನಿಜವಾದ ಸುಖ ಅದರಲ್ಲಿ ಇರೋದಿಲ್ಲ. ಆದರೂ ಕೂಡ ಅನಾದಿ ಸಿದ್ಧ ಅಂಧಕಾರಮಯ ಅಜ್ಞಾನದಿಂದಾಗಿ, ಅಂದರೆ ಯಾವಾಗ್ಲಿಂದನೂ ನಾವು ಅದನ್ನು ಪಡ್ಕೊಂಡಿರ್ತೀವಿ. ಏನು ಅಂಧಕಾರದಿಂದ ಕೂಡಿರುವಂಥ ಅಜ್ಞಾನದಿಂದ ಏನು ಮಾಡ್ತಾ ಇದ್ವಿ, ವಿಷಯದಲ್ಲೇ ಮುಳುಗಿರುವಂಥ ಮನುಷ್ಯರು ಅದನ್ನು ನಿತ್ಯವಾಗಿರುವಂಥದ್ದು ಮತ್ತು ಸುಖ ಕೊಡುವಂಥದ್ದು, ಸುಖರೂಪಿ ಅಂತ ನಾವು ಭಾವಿಸ್ಕೊಳ್ತೀವಿ. ಅಂದರೆ ಅದು ನಿಜವಾಗ್ಲೂ ನಿತ್ಯವಾಗಿರುವಂಥದ್ದಲ್ಲ, ಅನಿತ್ಯ, ಕ್ಷಣಿಕ, ಅದು ದುಃಖ ಕೊಡುವಂಥದ್ದು. ಆದರೆ ನಮಗಿವಾಗ ಏನಾಗಿದೆ, ಮಂಜು ಕವಿದಿದೆ. ಅಂದರೆ ಅಜ್ಞಾನ ಮುಸುಕಿರೋದ್ರಿಂದ, ಅಜ್ಞಾನದ ಪರದೆ ನಮ್ಮ ಕಣ್ಣ ಮುಂದೆ ಇರೋದ್ರಿಂದ ನಾವೇನು ಯೋಚನೆ ಮಾಡ್ತಾ ಇದ್ದೀವಿ, ಇದೇ ಶಾಶ್ವತ, ಇದೇ ನನಗೆ ಸುಖ ಕೊಡುವಂಥದ್ದು ಅಂತಂದ್ಬಿಟ್ಟು ನಾವು ಭಾವಿಸ್ಕೊಳ್ತಾ ಇದ್ದೀವಿ. ಅವರ ದೃಷ್ಟಿಯಲ್ಲಿ ವಿಷಯ ಭೋಗಗಳಿಗಿಂತ ಹೆಚ್ಚಿನ ಸುಖ ಇನ್ಯಾವುದೂ ಇಲ್ಲ. ಈಗ ನೋಡಿ, ಈ ಒಂದು ಜಗತ್ತಿನಲ್ಲಿ ಬೇಕಾದಷ್ಟು ಜನ ಬೆಳಗ್ಗೆಯಿಂದ ರಾತ್ರಿವರೆಗೂ ದುಡಿತಾ ಇರ್ತಾರೆ. ಅವರಿಗೆ ಭಗವಂತನ ವಿಚಾರ ಹೇಳ್ತೀವಿ ಅಂತ ಹೋಗಿ 5 ನಿಮಿಷನೂ ಅವರಿಗೆ ಸಮಯ ಇರೋದಿಲ್ಲ. ಯಾವಾಗ ನೋಡಿದ್ರು ಭೋಗಾಸಕ್ತಿಗಳಲ್ಲಿ ಅವ್ರಿಗೆ ಆಸಕ್ತಿ, ಅದನ್ನು ಪಡೆಯೋದಕ್ಕೋಸ್ಕರ ಅವ್ರು ಹಗಲು ರಾತ್ರಿ ಕಷ್ಟಪಡ್ತಾ ಇರ್ತಾರೆ. ಅದರಿಂದ ನಮಗೆ ಸುಖ ಅನ್ನೋದಂತೂ ಇಲ್ಲ, ಆದರೂ ಕೂಡ ಸುಖ ಸಿಗುತ್ತೆ ಅನ್ನೋ ಒಂದು ಕಾರಣದಿಂದ ಅವರು ಕಷ್ಟಪಡ್ತಾ ಇರ್ತಾರೆ. ಈ ರೀತಿ ಭೋಗಾಸಕ್ತರಾಗಿ ಅವುಗಳನ್ನು ಪಡಿಬೇಕು ಅನ್ನುವಂಥ ಪ್ರಯತ್ನದಲ್ಲಿ ತೊಡಗಿರುವಂಥವ್ರು ಮತ್ತು ಅದು ಸಿಕ್ಕದ ಮೇಲೆ ಆನಂದವನ್ನು ಅನುಭವಿಸೋದಿದೆಯಲ್ಲ, ಇದು ಆ ಸಂಪೂರ್ಣ ಪ್ರಾಣಿಗಳು ಅವುಗಳಲ್ಲಿ ಜಾಗೃತವಾಗಿರುತ್ತೆ ಅಂತ ಹೇಳಿದಾರಲ್ಲ ಪ್ರಶ್ನೆಯಲ್ಲಿ. ಅದಕ್ಕೆ ಅರ್ಥ ಅಂತಂದರೆ ಇದೆ. ಅಂದರೆ ಎಲ್ಲ ಪ್ರಾಣಿಗಳು ಜಾಗೃತವಾಗಿರೋದು ಅಂತಂದರೆ ಏನು ಅಂತ ಕೇಳಿದಾರಲ್ಲ, ಯಾವುದು ನಿತ್ಯವಲ್ವೋ, ಯಾವುದು ಶಾಶ್ವತವಾಗಿರೋದಿಲ್ವೋ ಅದು ಶಾಶ್ವತವಾಗಿರುತ್ತೆ, ನಿತ್ಯವಾಗಿರುತ್ತೆ ಅಂತ ತಿಳ್ಕೊಂಡು ಅದಕ್ಕೋಸ್ಕರ ತಮ್ಮ ಜೀವನವನ್ನು ಮುಡಿಪಾಗಿಟ್ಟು ಆ ಭೋಗಗಳನ್ನು ಭೋಗಿಸೋದಕ್ಕೋಸ್ಕರ ಅವರು ಕಷ್ಟಪಡ್ತಾ ಇರ್ತಾರಲ್ಲ, ಅದನ್ನು ಇಲ್ಲಿ ಜಾಗೃತವಾಗಿರೋದು ಅಂತ ಹೇಳ್ತಾ ಇದ್ದಾರೆ. ಇದು ಇಂದ್ರಿಯ ಮತ್ತು ವಿಷಯ ಭೋಗಗಳ ಸಂಯೋಗದಿಂದ ಮತ್ತು ಪ್ರಮಾದ, ಆಲಸ್ಯ, ನಿದ್ದೆ ಇದರಲ್ಲಿಂದ ಬರುವಂಥ ಸುಖ ಇದೆಯಲ್ಲ, ಇದು ರಾತ್ರಿಯ ಹಾಗೆ, ಅಜ್ಞಾನದ ಹಾಗೆ ಅಂಧಕಾರವಾಗಿರುವಂತಹ ಕಾರಣ ವಾಸ್ತವದಲ್ಲಿ ಅದನ್ನು ರಾತ್ರಿ ಅಂತಲೇ ನಾವು ಕರಿಬೇಕು. ಯಾಕಂದರೆ ಅದರಲ್ಲಿ
ಯಾವುದೇ ಜ್ಞಾನದ ಒಂದಿಷ್ಟೂ ಕೂಡ ಸುಳಿವಿಲ್ಲ ನೋಡಿ. ಅಲ್ಲಿ ನಮ್ಮ ಜ್ಞಾನ ಅನ್ನೋದು ಕಾಣಿಸ್ತಾ ಇದೆಯಾ? ಇಲ್ಲ. ಈಗ ನಾವು ಏನೇ ಭೋಗವನ್ನು ಭೋಗಿಸಿದ್ರು ಕೂಡ ಅದೆಲ್ಲ ಅಲ್ಪ ಕ್ಷಣಿಕಕ್ಕೆ ಮಾತ್ರ ಇರುವಂಥದ್ದಲ್ವ. ಆದರೆ ನಾವೇನು ಅಂದ್ಕೊಳ್ತೀವಿ? ನಾವು ಅದೇ ಶಾಶ್ವತ ಅಂದ್ಕೊಳ್ತೀವಿ. ಈಗ ನಮಗೆ ಆಲಸ್ಯ ಮತ್ತು ನಿದ್ದೆ ಇದೆಲ್ಲ ಇರೋದ್ರಿಂದ ಇದನ್ನು ಅಂಧಕಾರ ಅಂತ ಹೇಳಿರೋದು ಕರೆಕ್ಟಾಗಿದೆ. ಅಂದರೆ ಇದನ್ನು ವಾಸ್ತವವಾಗಿ ರಾತ್ರಿ ಅಂತ ಹೇಳಿದಾರಲ್ಲ, ಅದು ಕರೆಕ್ಟಾಗಿದೆ. ಆದರೂ ಕೂಡ ಅಜ್ಞಾನಿಗಳು ಏನಂತ ತಿಳ್ಕೊಂಡಿದ್ದಾರೆ? ಇದನ್ನೇ ಹಗಲು ಅಂತ ತಿಳ್ಕೊಂಡಿದ್ದಾರೆ. ಗೂಬೆ ಬೆಳಕನ್ನು ಕತ್ಲು ಮಾಡಿಕೊಳ್ಳುತ್ತೆ, ಕತ್ತಲನ್ನು ಬೆಳಕು ಅಂತ ತಿಳ್ಕೊಳ್ಳುತ್ತೆ. ಅದರ ಪ್ರಕಾರ ಅದು ಸರಿಯಾಗಿದೆ ಅಲ್ವಾ? ಯಾಕೆ ಅಂತಂದರೆ ಅದಕ್ಕಿರುವಂಥ ಕೆಪಾಸಿಟಿ ಏನಿದೆಯೋ ಅದಕ್ಕೆ ಪ್ರಕಾರ ಅದು ಯೋಚನೆ ಮಾಡುತ್ತಲ್ವಾ. ಸೊ ಇಲ್ಲಿ ಅಜ್ಞಾನಿಗಳು ಅದನ್ನೇ ಹಗಲು ಅಂತ ತಿಳ್ಕೊಂಡು ಅದರಲ್ಲೇ ಇರ್ತಾರೆ. ಅಂದರೆ ನಾವೇನು ತಿಳ್ಕೊಂಡಿದ್ದೀವೋ ಅದು ಅಜ್ಞಾನದ ಕಾರಣದಿಂದ ತಿಳ್ಕೊಂಡಿರೋದ್ರಿಂದ ನಮಗೇನು ಕಾಣಿಸ್ತಾ ಇದೆಯೋ ಅದು ಸರಿನೋ ತಪ್ಪೋ ಅಂತ ಯೋಚನೆ ಮಾಡುವಂಥ ವಿವೇಕ ಕೂಡ ನಮ್ಮಲ್ಲಿರೋದಿಲ್ಲ. ಸೊ ಅದರಿಂದ ನಾವು ಅಂದ್ಕೊಂಡಿದ್ದೆ ಸರಿ ಅಂತ ನಮ್ಗೆ ಅನ್ನಿಸ್ತಾ ಇರುತ್ತೆ. ಈಗ ನೋಡಿ, ಒಂದು ಎಕ್ಸಾಂಪಲ್ಗೆ, ಹೇಗೆ ಯಾರೋ ಒಬ್ಬರು ನಿದ್ದೆನಲ್ಲಿ ಮಲಗಿರ್ತಾರಲ್ಲ ಅಂಥವ್ರು ಬೇಕಾದಷ್ಟು ಕನಸಲ್ಲಿ ದೃಶ್ಯಗಳನ್ನು ನೋಡ್ತಾ ಇರ್ತಾರೆ. ನೋಡ್ತಾ ನಮಗೇನು ಅನ್ಸುತ್ತೆ ಹೇಳಿ? ಈಗ ನಾನು ಮಲ್ಕೊಂಡಿರ್ತೀನಿ, ನನಗೆ ಕನಸು ಬೀಳ್ತಾ ಇರುತ್ತೆ. ಆವಾಗ ನಮಗೇನು ಅನಿಸುತ್ತೆ? ನಾನು ನಿಜವಾಗ್ಲೂ ಎಚ್ಚರವಾಗಿದ್ದೀನಿ ಅಂತಲೇ ಅನಿಸೋದು ಅಲ್ವಾ? ಅಲ್ಲಿ ನಾನು ಮಲ್ಕೊಂಡಿದ್ದೀನಿ, ನನ್ನ ಕನಸಲ್ಲಿ ಇದೆಲ್ಲ ಬರ್ತಾ ಇದೆ ಅಂತೇನಾದರೂ ನಮಗೆ ಗೊತ್ತಾಗುತ್ತಾ? ಇಲ್ಲ. ಆದರೆ ನಾವು ಕನಸಲ್ಲಿ ಏನು ಅಂದ್ಕೊಂಡಿರ್ತೀವಿ? ನಾವು ಎಚ್ಚರವಾಗಿದ್ದೀವಿ ಅಂತ ತಿಳ್ಕೊಂಡು ಎಚ್ಚರವಾಗಿರ್ತೀವಿ ಅಲ್ವಾ? ಆದರೆ ಪರಮಾತ್ಮ ತತ್ವವನ್ನು ಯಾರು ತಿಳ್ಕೊಂಡಿರ್ತಾನೋ ಆ ಜ್ಞಾನಿಯ ಅನುಭವದಲ್ಲಿ ಹೇಗೆ ನಾವು ಕನಸಿನಿಂದ ಎಚ್ಚರಿಕೆ ಆದಮೇಲೆ ಮನುಷ್ಯನಿಗೆ ಆ ಒಂದು ಕನಸಿನ ಲೋಕ ಇರುತ್ತಲ್ಲ, ಅದಕ್ಕೂ ನನಗೂ ಯಾವುದೇ ಸಂಬಂಧ ಇರೋದಿಲ್ವೋ, ಅದೇ ರೀತಿ ಯಾರು ಒಬ್ಬ ಸಚ್ಚಿದಾನಂದ ಘನ ಪರಮಾತ್ಮನಿಂದ ಭಿನ್ನವಾಗಿರುವಂಥ ಯಾವುದೇ ವಸ್ತು ಅಸ್ತಿತ್ವದಲ್ಲಿರೋದಿಲ್ಲ. ಅಂದರೆ ಏನು? ಭಗವಂತನನ್ನು ಬಿಟ್ಟು ಯೋಚನೆ ಮಾಡಿದ್ರೆ ಅದು ನಿಜವಾಗ್ಲೂ ಅಸ್ತಿತ್ವದಲ್ಲಿಲ್ಲ ಅಂತಲೇ ತಿಳ್ಕೊಬೇಕು. ಭಗವಂತನ ಜೊತೆನೇ ಇರುತ್ತೆ ಎಲ್ಲವೂ ಕೂಡ. ಯಾವುದು ಭಗವಂತನಿಗೆ ಸಂಬಂಧ ಇಲ್ಲ ಅಂತ ನಾವು ಅಂದ್ಕೊಳ್ತೀವೋ ಅಂಥ ವಸ್ತು ಯಾವುದು ಅಸ್ತಿತ್ವದಲ್ಲಿ ಇರೋದಿಲ್ಲ. ಆ ಜ್ಞಾನಿ ಈ ಒಂದು ದೃಶ್ಯ ಜಗತ್ತಿನ ಸ್ಥಾನದಲ್ಲಿ ಭಗವಂತನನ್ನೇ ಕಾಣ್ತಾ ಇರ್ತಾನೆ. ಅವನಿಗೆ ಆ ಭಗವಂತನ ತತ್ವ ಇದೆಯಲ್ಲ, ಅದು ಎಲ್ಲ ಕಡೆ ಕಾಣಿಸ್ತಾ ಇರುತ್ತೆ. ಅಂದರೆ ಸಾಮಾನ್ಯ ಒಬ್ಬ ಮನುಷ್ಯ ಯೋಚನೆ ಮಾಡೋದಕ್ಕೂ ಒಬ್ಬ ಪ್ರಜ್ಞಾವಂತ ಪುರುಷ ಯೋಚನೆ ಮಾಡೋದಕ್ಕೂ ತುಂಬ ಡಿಫ್ರೆನ್ಸ್ ಇರುತ್ತೆ. ಸಾಮಾನ್ಯ ಮನುಷ್ಯ ಏನು ಅಂದ್ಕೊಳ್ತಾನೆ? ಸೊ ನಾನು ಅನುಭವಿಸ್ತಾ ಇದ್ದೀನಲ್ಲ, ಭೋಗಗಳು, ತಿನ್ನೋದು, ಚೆನ್ನಾಗಿ ಮಜಾ ಮಾಡೋದು ಅಂತ ಹೇಳ್ತೀವಲ್ವ, ಅದೆಲ್ಲ ನನಗೆ ಶಾಶ್ವತವಾಗಿರುತ್ತೆ. ಅದಕ್ಕೋಸ್ಕರ ತಾನೇ ದುಡಿತಾನೆ ಮನುಷ್ಯ. ಚೆನ್ನಾಗಿ ತಿನ್ನಬೇಕು, ಒಳ್ಳೊಳ್ಳೆ ತೊಗೊಂಡು ತಿನ್ನಬೇಕು, ಒಳ್ಳೊಳ್ಳೆ ಬಟ್ಟೆ ಹಾಕ್ಕೋಬೇಕು, ಒಳ್ಳೊಳ್ಳೆ ಕಾರಲ್ಲಿ ಓಡಾಡಬೇಕು, ಬಂಗ್ಲೆ ಇರಬೇಕು, ನಾನು ಸುಖವನ್ನು ಅನುಭವಿಸ್ಬೇಕೆ, ಇದೆಲ್ಲ ಶಾಶ್ವತವಾಗಿರುತ್ತೆ ಅಂತೆಲ್ಲ ನಾವು ಅಂದ್ಕೊಳ್ತೀವಿ. ಆದರೂ ಕೂಡ ಮಿಲೇನಿಯರ್ಸ್ ಇದ್ದಾರಲ್ಲ, ಅವರು ಕೂಡ ಹಿಂಸೆಯನ್ನು ಅನುಭವಿಸ್ತಾ ಇರ್ತಾರೆ, ಅವರು ಕೂಡ ಸುಖವಾಗಿಲ್ಲ. ಯಾಕೆ? ಅಲ್ಲಿ ಭಗವಂತನನ್ನು ನಾವು ಬಿಟ್ಟಿರೋದ್ರಿಂದ, ಭಗವಂತನನ್ನು ನಾವು ಮರ್ತಿರೋದ್ರಿಂದ. ಆದರೆ ಒಬ್ಬ ಪ್ರಜ್ಞಾವಂತ ಮನುಷ್ಯ ಏನು ಮಾಡ್ತಾನೆ? ಯಾವಾಗಲೂ ಭಗವಂತನನ್ನು ಅಲ್ಲಿ ನೋಡ್ತಿರ್ತಾನೆ, ಅವನ ಕನೆಕ್ಷನಲ್ಲಿ ಇರ್ತಾನೆ, ಭಗವಂತನ ಕನೆಕ್ಷನ್. ಅಂದರೆ ಪ್ರತಿಯೊಂದು ಸ್ಥಾನದಲ್ಲೂ ಕೂಡ ಅವನಿಗೆ ಪರಮಾತ್ಮನ ತತ್ವನೇ ಕಾಣಿಸ್ತಾ ಇರುತ್ತೆ. ಅದಕ್ಕೋಸ್ಕರ ಅವನಿಗೆ ಈ ಸಮಸ್ತ ಸಾಂಸಾರಿಕ ಭೋಗಗಳಾಗಿರಬಹುದು, ವಿಷಯಾನಂದ ಆಗಿರಬಹುದು, ಅದೆಲ್ಲವೂ ಕೂಡ ರಾತ್ರಿಗೆ ಸಮಾನವಾಗಿರುತ್ತೆ. ನೋಡಿ, ಇದನ್ನು ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿದಾಗ ನಮಗೆ ಕ್ಲೀನಾಗಿ ಅರ್ಥ ಆಗುತ್ತೆ. ರಾತ್ರಿ ಹಗಲನ್ನು ಯಾಕಿಲ್ಲಿ ಎಕ್ಸಾಂಪಲಾಗಿ ಕೊಟ್ಟಿದ್ದಾರೆ, ಯಾರಿಗೆ ಅದನ್ನು ಹೇಳಿದ್ದಾರೆ, ಹೇಗೆ ಅವರು ಅರ್ಥ ಮಾಡ್ಕೊಳ್ತಾರೆ ಮತ್ತು ಹೇಗೆ ನಾವು ಅರ್ಥ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಈ ಶ್ಲೋಕದಲ್ಲೆಲ್ಲ ಚೆನ್ನಾಗಿ ಹೇಳಿದ್ದಾರೆ. ಅಂದರೆ ನಮ್ಮಲ್ಲಿರುವಂತಹ ಒಂದು ಆಲಸ್ಯ ಆಗಿರಬಹುದು, ನಿದ್ದೆ ಆಗಿರಬಹುದು, ಇದೆಲ್ಲವನ್ನು ಕೂಡ ನಾವು ನಿದ್ದೆ, ಅಜ್ಞಾನ ಅಂತ ತಿಳ್ಕೊಬೋದು. ಅದರಲ್ಲಿ ಇರೋದ್ರಿಂದ ನಮಗಿಡೀ ಜಗತ್ತೇ ಹಂಗೆ ಕಾಣಿಸ್ತಾ ಇರುತ್ತೆ. ಆದರೆ ನಿಜ ಅಂತ ಅನ್ನಿಸ್ತಾ ಇರುತ್ತೆ, ಮತ್ತು ಇದನ್ನೇ ನಾನು ಪಡೆಯೋಕ್ಕೆ ಬಂದಿರೋದು ಅಂತ ಅನ್ನಿಸ್ತಾ ಇರುತ್ತೆ. ಅದಕ್ಕೆ ಇರೋವರೆಗೂ ಚೆನ್ನಾಗಿ ತಿನ್ನಬೇಕು, ಚೆನ್ನಾಗಿ ಮಜಾ ಮಾಡಿಬಿಡಬೇಕು ಅಂತ ಹೇಳ್ತಾರೆ. ಆದರೆ ಭಗವಂತನ ವಿಚಾರ, ಆಧ್ಯಾತ್ಮಿಕ ವಿಚಾರ ಇದ್ಯಾವುದೂ ಅಲ್ಲಿ ಬರೋದಿಲ್ಲ. ಆದರೆ ಮುಖ್ಯವಾಗಿ ಬೇಕಾಗಿರುವಂಥದ್ದು ತಳಪಾಯ.
ಅದೇ ಸರಿ ಇಲ್ಲ ಅಂತಂದರೆ ಬಿಲ್ಡಿಂಗ್ ಹೇಗೆ ಕಟ್ಟೋಕ್ಕಾಗುತ್ತೆ ನಾವು, ಅಲ್ವಾ? ಮೊದಲು ಯಾವ ವಿಷಯಗಳನ್ನು ನಾವು ತಿಳ್ಕೋಬೇಕು, ಯಾವ ವಿಷಯಗಳನ್ನು ಸರಿಯಾಗಿ ಪರ್ಫೆಕ್ಟ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡಬೇಕು ಸ್ವಲ್ಪ. ಸೊ ಇಲ್ಲಿ ಅಜ್ಞಾನದಿಂದ ನಾವು ಭಗವಂತನನ್ನು ನೋಡೋದಕ್ಕಾಗ್ತಾ ಇಲ್ಲ. ಸೊ ಅದಕ್ಕೇನು ಮಾಡಬೇಕು, ಜ್ಞಾನವನ್ನು ಮೊದಲು ತಿಳ್ಕೋಬೇಕು. ಜ್ಞಾನವನ್ನು ತಿಳ್ಕೊಂಡು ಅದನ್ನು ಅಳವಡಿಸ್ಕೋಬೇಕು ನಮ್ಮ ಜೀವನದಲ್ಲಿ. ಬೇರೆಯವ್ರಿಗೂ ಕೂಡ ಹೇಳಬೇಕು ನಾವು. ನಮ್ಮ ಜೀವನದಲ್ಲಿ ಯಾವಾಗ ಅದನ್ನು ಅಳವಡಿಸ್ಕೊಳ್ಳೋದಕ್ಕೆ ಶುರು ಮಾಡ್ತೀವೋ ಆಗ ನಮಗೆ ಅದರ ಅನುಭವಗಳಾಗೋದಕ್ಕೆ ಶುರುವಾಗುತ್ತೆ. ಇಲ್ಲಿ ಅಂಧಕಾರ ಅಂತಂದರೆ ನಮ್ಮಲ್ಲಿರುವಂಥ ಅಜ್ಞಾನ. ಆ ಅಜ್ಞಾನದ ಕಾರಣದಿಂದ ನಮಗೆ ಪರಮಾತ್ಮ ತತ್ವ ಅನ್ನೋದು ಎಲ್ಲೂ ಕಾಣಿಸ್ತಾ ಇಲ್ಲ. ನಮಗೆ ಈ ಐಹಿಕದ ಭೋಗ, ಐಹಿಕದ ವಿಷಯವೇ ಸರ್ವಸ್ವ ಅಂತ ಅನ್ನಿಸ್ಬಿಟ್ಟಿದೆ ಅಲ್ವಾ? ಯಾವುದು ರಿಯಾಲಿಟಿ, ಯಾವುದು ಅನ್ರಿಯಲ್, ಯಾವುದು ನಮಗೆ ಗೊತ್ತಾಗ್ತಾ ಇಲ್ಲ. ನಿಜ ಯಾವುದು, ಸುಳ್ಳು ಯಾವುದು ಏನು ಗೊತ್ತಾಗದೆ ಹೇಗೆ ಒಂದು ಬೊಂಬೆ ಇರುತ್ತೋ ಆ ರೀತಿ ನಾವು ಜೀವನವನ್ನು ಮಾಡ್ತಾ ಇದ್ದೀವಿ. ಆದರೆ ಅದು ಸರಿಯಲ್ಲ. ಪರಮಾತ್ಮನ ಬಗ್ಗೆ ತಿಳ್ಕೋಬೇಕು. ಮೊದಲು ನಾವು ಅಜ್ಞಾನದಿಂದ ಹೊರಗಡೆ ಬರಬೇಕಲ್ವ? ಆ ಅಜ್ಞಾನದಿಂದ ಹೊರಗಡೆ ಬರಬೇಕು ಅಂತಂದರೆ ಮೊದಲು ನಾವು ಸತ್ಸಂಗದಲ್ಲಿ ಭಾಗಿಯಾಗಬೇಕು, ಧರ್ಮಗ್ರಂಥಗಳನ್ನು ಓದಬೇಕು, ಕೇಳಬೇಕು, ತಿಳ್ಕೋಬೇಕು. ಆಗ ಮಾತ್ರ ನಾವು ಅದರಿಂದ ಪಾರಾಗೋದಕ್ಕೆ ಸಾಧ್ಯ ಅನ್ನೋದನ್ನು ಹೇಳ್ತಾ ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.